ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾವಾಗ ನಿಮ್ಮ ವೈಬ್ರೇಷನ್ಸ್ ಹೈ ಆಗುತ್ತೆ, ತುಂಬ ಗಂಭೀರವಾದ ವಿಚಾರವನ್ನು ಹೇಳ್ತಾ ಇದ್ದೀನಿ. ತುಂಬ ಜನಕ್ಕೆ ಅರ್ಥ ಆಗದೇ ಇರ್ಬೋದು, ಬಟ್ ಅದೇ ಸತ್ಯ ಸ್ನೇಹಿತರೆ. ಯಾವಾಗ ನಿಮ್ಮ ವೈಬ್ರೇಷನ್ ಅಷ್ಟೊಂದು ಹೈ ಆಗುತ್ತೋ ಆಗ ನಿಮ್ಮ ಡ್ರೀಮ್ ಅದೆಷ್ಟೇ ದೊಡ್ಡದಾಗಿದ್ರೂ ಕೂಡ ನಿಮ್ಮ ಕಡೆ ಅಟ್ರಾಕ್ಟ್ ಆಗೇ ಆಗುತ್ತೆ. ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ದೊಡ್ಡ ರಿಸಲ್ಟನ್ನು ಕಾಣ್ತೀರಾ. ಎಲ್ಲ ಕನಸುಗಳು ಅದಾಗೆ ಅದು ನನಸಾಗ್ತಾ ಹೋಗುತ್ತೆ. ಅನ್ಕೊಳ್ಳಿ, ಇವತ್ತೊಂದು ಫ್ಯಾಮಿಲಿ ಫಂಕ್ಷನ್ ಇದೆ, ನಿಮಗೆ ಅಟೆಂಡ್ ಮಾಡಲಿಕ್ಕೆ ಮನ್ಸಾಗ್ತಾ ಇಲ್ಲ, ಬಟ್ ಮಮ್ಮಿ ಬಂದು ಹೇಳ್ತಾರೆ ರೆಡಿ ಆಗು, ಬೇಗ ಹೋಗಬೇಕು ಅಂತ. ಮಮ್ಮಿಗೆ ಹೇಳ್ತೀರಾ ನಂಗೆ ಇಷ್ಟ ಅಲ್ಲ, ನಾನು ಬರೋದಿಲ್ಲ ಅಂತ. ನೀವು ಹೋಗ್ಬನ್ನಿ ಅಂತ ಬೇಡ್ಕೋತೀರಾ, ಬಟ್ ಕೊನೆಗೆ ಏನಾಗುತ್ತೋ ರೆಡಿ ಆಗಿಬಿಡ್ತೀರಾ. ಮಮ್ಮಿನ ಕರ್ಕೊಂಡು ನೀವೇ ಫಸ್ಟ್ ಹೊರಡ್ತೀರಾ. ಯಾಕಂದ್ರೆ ಬೇಕಾದಷ್ಟು ಸರಿ ನಾವು ಏನು ಅನ್ಕೊಂಡಿರ್ತೀವೋ ಅದರ ಒಂದು ಆಪೋಸಿಟ್ ಆಗಿ ನಾವು ರಿಯಾಕ್ಟ್ ಮಾಡಿರ್ತೀವಿ. ನಾವು ಕನ್ಫ್ಯೂಸ್ ಆಗ್ಬಿಡ್ತೀವಿ, ಅನ್ಕೊಳ್ತೀವಿ ಅರೆ ಇಷ್ಟೊಂದು ನಾವು ಪ್ರೇಯರ್ ಮಾಡ್ತೀವಿ, ಅಫರ್ಮೇಷನ್ಸ್ ಹೇಳ್ತೀವಿ, ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ, ಬಟ್ ಅನ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ, ಎಲ್ಲ ಅಪೋಸಿಟ್ ಆಗಿ ಆಗ್ತಾ ಇದೆಯಲ್ಲ ಅಂತ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಕನ್ನಡಿ ಮುಂದೆ ನಿಂತಿರ್ತೀರಾ, ಅಳ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಆಗ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ನಿಮ್ಮ ಮುಖ ನಗ್ನಗ್ತಾ ಇರಬೇಕು, ಸಂತೋಷವಾಗಿರ್ಬೇಕು ಅಂತ? ನೀವು ನಗ್ನಗ್ತಾ ಇರ್ಬೇಕಂದ್ರೆ ರಿಯಲ್ ಆಗಿ ನೀವು ನಗ್ತಾ ಇರ್ಬೇಕಲ್ವಾ? ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆ ಕನ್ನಡಿ ತೋರಿಸ್ತಾ ಇರೋದು ನಿಮ್ಮ ಒಂದು ಪ್ರತಿಬಿಂಬವನ್ನ. ಹಾಗಾಗಿ ಯೂನಿವರ್ಸ್ ಕೂಡ ಒಂದು ಕನ್ನಡಿ ಇದ್ದಂತೆ ಸ್ನೇಹಿತರೆ. ಆ ಕನ್ನಡಿ ನಮ್ಮೊಳಗೇನೆ ಅಡಗಿದೆ. ನಾವು ಬ್ರಹ್ಮಾಂಡದ ಜೊತೆ ಮಾತನಾಡ್ಕೋಬೇಕು ಅಂದ್ರೆ, ಅದರ ಜೊತೆ ನಾವು ಏನಾದ್ರೂ ಹೇಳ್ಕೋಬೇಕು ಅಂದ್ರೆ, ನಿಮಗೇನ್ ಬೇಕು ಅದನ್ನ ಪಡಿಬೇಕು ಅಂತ ನೀವು ಯೂನಿವರ್ಸ್ಗೆ ಹೇಳಬೇಕು ಅಂದ್ರೆ, ಅದು ನಿಮ್ಮ ಡ್ರೀಮ್ ಆಗಿರ್ಲಿ, ಗೋಲ್ ಆಗಿರ್ಲಿ, ಡಿಸೈರ್ ಆಗಿರ್ಲಿ, ಯಾವುದೇ ಆಗಿರ್ಲಿ, ಅದನ್ನ ಬರೀ ಹೇಳೋದ್ರಿಂದ ಖಂಡಿತ ಏನು ಆಗಲ್ಲ. ಅಂದ್ರೆ ಬರೀ ಅಫರ್ಮೇಷನ್ಸ್ ಮಾಡೋದ್ರಿಂದ, ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಏನು ರಿಸಲ್ಟ್ ಬರಲ್ಲ. ಅಂದ್ರೆ ಆ ಮಾತುಗಳಲ್ಲಿನ ವೈಬ್ರೇಷನ್ಸ್ ಇದೆಯಲ್ಲ, ಅಂಡ್ ಒಳಗೆ ಅಡಗಿರೋ ಶಕ್ತಿಯನ್ನ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಬಡವ ಇಡೀ ದಿನ ಬರೀ ದುಡ್ಡಿನ ಬಗ್ಗೆನೇ ಮಾತಾಡ್ತಾ ಇರ್ತಾನೆ, ಅವನು ಕೊನೆಗೆ ಬಡವನಾಗೆ ಇದ್ಬಿಡ್ತಾನೆ. ಯಾಕಂದ್ರೆ ಅವನಿಗೆ ಅರ್ಥ ಆಗ್ತಿಲ್ಲ, ಬರೀ ಹೇಳೋದ್ರಿಂದ ಏನು ಆಗಲ್ಲ ಅಂತ. ನೀವೆಷ್ಟೇ ಹೇಳಿ, ದಿನವೆಲ್ಲ ಅಫರ್ಮೇಷನ್ಸ್ ಹೇಳ್ತಾ ಇರಿ, ದಿನವೆಲ್ಲ ನಾಮ ಜಪವನ್ನ ಮಾಡ್ತಾ ಇರಿ, ಆ ಒಂದು ನಾಮದ ಜಪದಿಂದ ಏನೂ ಪ್ರಯೋಜನ ಆಗಲ್ಲ. ಯಾಕಂದ್ರೆ ಆ ನಾಮ ಜಪದ ಒಳಗಿನ ವೈಬ್ರೇಷನ್ನು, ಆ ಶಕ್ತಿ ಇದೆಯಲ್ಲ, ಆ ಎನರ್ಜಿಯನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ. ಅಂದ್ರೆ ನಿಮ್ಮೊಳಗಿನ ಆ ಧ್ವನಿ ಏನಿರುತ್ತೆ, ಒಳಗೆ ನೀವು ಏನ್ ಯೋಚಿಸ್ತಾ ಇರ್ತೀರಾ, ಹೊರಗಿನ ಜೀವನದಲ್ಲಿ ಅದನ್ನೇ ನೀವು ನೋಡ್ತೀರಾ. ಯಾಕೆಂದ್ರೆ ನಮ್ಮೊಳಗಿಂದನೇ ಬ್ರಹ್ಮಾಂಡ ನಮ್ಮ ಜೊತೆ ಒಂದು ಕನೆಕ್ಷನ್ ಬಿಲ್ಡ್ ಮಾಡ್ಕೊಳ್ಳೋದು. ನಾವೇನ್ ಮಾಡ್ತೀವಿ, ಹೊರಗಿನ ಪ್ರಪಂಚವನ್ನ ನೋಡ್ತೀವಿ, ಹೊರಗೆ ಏನೆಲ್ಲ ನಡೀತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ತೀವಿ. ಅಕಾರ್ಡಿಂಗ್ ಟು ದಟ್ ನಮ್ಮೊಳಗಿನ ಪ್ರಪಂಚವನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಬಂದ್ಬಿಡ್ತೀವಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹೊರಗಡೆ ನಾವೇನು ನೋಡೋದೇ ಬೇಕಾಗಿಲ್ಲ, ಯಾಕೆಂದ್ರೆ ಹೊರಗಡೆ ಬ್ರಹ್ಮಾಂಡ ಇಲ್ಲ, ನಮ್ಮೊಳಗಿನೇ ಬ್ರಹ್ಮಾಂಡ ಅಡಗಿದೆ ಅಂತ. ಈ ನಿಮ್ಮೊಳಗಿನ ಯೂನಿವರ್ಸ್ನ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮೊಳಗೆ ಏನೆಲ್ಲ ನಡೀತಿದೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗ್ಬೇಕು ಸ್ನೇಹಿತರೆ. ಬೇರೆಯವರ ಬಗ್ಗೆ ಯೋಚಿಸೋದನ್ನ ಕಡಿಮೆ ಮಾಡಬೇಕು. ಸೆಲ್ಫಿಶ್ ಆಗಿ ಸ್ವಲ್ಪ ನಿಮ್ಮ ಜೊತೆ ನೀವೇ ಕೂತ್ಕೊಂಡು ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ. ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ದಿನವೆಲ್ಲ ನೀವು ಏನ್ ಮಾಡ್ತಾ ಇರ್ತೀರಾ, ಬಾಯಲ್ಲಿ ಏನನ್ನ ಹೇಳ್ತಾ ಇರ್ತೀರಾ, ಐ ಆಮ್ ರಿಚ್, ಐ ಆಮ್ ರಿಚ್ ಅಂತ ಹೇಳ್ತಾ ಇರ್ತೀರಾ, ಬಟ್ ಒಳಗೇನೆ ಆ ಭಾವನೆ ಇರೋದಿಲ್ಲ ನಿಮಗೆ. ಥಿಂಕ್ ಮಾಡ್ತಾನೆ ಇರ್ತೀರ ಒಳಗಡೆ, ನನಗೆ ತುಂಬಾ ಪ್ರಾಬ್ಲಮ್ಸ್ ಇದೆ, ಇ ಎಂ ಐ ಕಟ್ಟಬೇಕು, ಸಾಲ ಇದೆ, ಅದು ಇದು ಅಂತ ಹೇಳ್ಬಿಟ್ಟು. ಬೇರೆಯವರ ಬಗ್ಗೆ ಯೋಚಿಸ್ತಾನೆ ಇರ್ತೀರಾ. ನೋಡು, ಅವನು ನನ್ನ ವಯಸ್ಸಿನವನೇ, ಅವನು ಎಷ್ಟು ದೂರ ಹೋಗ್ಬಿಟ್ಟ, ನಾನು ಇಲ್ಲೇ ಇದ್ದೀನಿ, ನಾನು ರೋಡಲ್ಲಿ ಬೆವರು ಸುರಿಸ್ಕೊಂಡು ಓಡಾಡ್ತಾ ಇದ್ದೀನಿ, ಅವನು ದೊಡ್ಡ ದೊಡ್ಡ ಲಕ್ಸುರಿಯಸ್ ಕಾರಲ್ಲಿ ಓಡಾಡ್ತಾ ಇದ್ದಾನೆ. ನೀವೆಷ್ಟೇ ಹೇಳಿ ನಾನು ರಿಚ್ ಅಂತ, ಒಳಗಡೆ ಈ ಪ್ರಪಂಚದಲ್ಲಿ ಒಳಗಿರೋ ಒಂದು ಬ್ರಹ್ಮಾಂಡದಲ್ಲಿ ಆ ಒಂದು ಭಾವನೆನ ಇಟ್ಕೊಂಡ್ರು ಬಾಯಲ್ಲಿ ಬರೀ ನಾನು ರಿಚ್ ಅಂದ್ರೆ ಏನು ಪ್ರಯೋಜನ ಆಗಲ್ಲ. ತುಂಬಾ ಕಷ್ಟಪಟ್ಟಿರ್ತೀರಾ, ಬಟ್ ಒಳಗಿಂದ ನಂಬಿಕೆ ಇರಲ್ಲ ಸ್ನೇಹಿತರೆ. ಒಳಗೆ ಅನ್ಕೋತಾನೆ ಇರ್ತೀರಾ, ಫೇಲ್ ಆಗ್ಬಿಟ್ರೆ, ನಾನು ರಿಚ್ ಆಗಿಲ್ಲ ಅಂದ್ರೆ, ನನ್ನ ಹತ್ರ ಹಣ ಬರ್ಲಿಲ್ಲ ಅಂದ್ರೆ, ಅದೇ ಬ್ರಹ್ಮಾಂಡಕ್ಕೆ ರೀಚ್ ಆಗುತ್ತೆ, ಅದೇ ನಿಮಗೆ ವಾಪಸ್ ಬರುತ್ತೆ. ಹಾಗಾಗಿ ಚಿಕ್ಕ ಚಿಕ್ಕ ರೂಲ್ಸ್ಗಳಿದಾವೆ ಬ್ರಹ್ಮಾಂಡದ್ದು, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾರು ಇದನ್ನ ಅರ್ಥ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ತಾರೆ, ಬೇಗ ಅವರು ಸಕ್ಸಸ್ಫುಲ್ ಆಗ್ಬಿಡ್ತಾರೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಏನ್ ಮಾಡ್ಬೇಕು, ನಮಗೆ ತುಂಬಾ ಭಯ ಇದೆ, ತುಂಬಾ ಭಯಭೀತರಾಗಿದ್ದೀವಿ, ನಮ್ಮ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ಇದು ಸತ್ಯ. ಯಾಕಂದ್ರೆ ಎಂತಹ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ, ಯಾರು ಏನೇ ಹೇಳಿದ್ರು ನಾವು ಮಾಡೋದಕ್ಕೆ ರೆಡಿ ಇರ್ತೀವಿ, ಯಾರು ಏನೇ ಹೇಳಿದ್ರು ಅದನ್ನ ನಂಬೋದಕ್ಕೆ ರೆಡಿ ಇರ್ತೀವಿ. ಆದ್ರೆ ಎಲ್ರು ಹೇಳೋದು ಒಳ್ಳೇದಕ್ಕೇನೆ, ಅದನ್ನ ಮಾಡೋದು ತಪ್ಪಲ್ಲ. ಆದ್ರೆ ಹೆದರ್ಕೊಂಡು ಮಾಡೋದಿದೆಯಲ್ಲ, ಅದು ತುಂಬಾ ತಪ್ಪು. ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ಭಗವಂತ ಯಾರಿಗೆ ಸಹಾಯ ಮಾಡ್ತಾನೆ ಅಂದ್ರೆ, ತಮಗೆ ತಾವೇ ಯಾರು ಹೆಲ್ಪ್ ಮಾಡ್ಕೊಳ್ತಾರೋ ಅವರಿಗೆ ಅವನು ಹೆಲ್ಪ್ ಮಾಡೋದು. ಸೊ ಆ ಒಂದು ಭಯವನ್ನ ತೆಗೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಭಯ ಯಾವಾಗ ಹೋಗುತ್ತೆ ಅಂದ್ರೆ ನಿಮ್ಮೊಳಗೇನೆ ವರ್ದಿನೆಸ್ ಇದ್ದಾಗ, ಅಂದ್ರೆ ನೀವು ವರ್ತ್ಫುಲ್ ಆಗಿದ್ದೀರಾ, ನಾನು ಎಲ್ಲದಕ್ಕೂ ಅರ್ಹನಾಗಿದ್ದೀನಿ, ಅರ್ಹಳಾಗಿದ್ದೀನಿ ಅಂತ ನೀವು ವರ್ದಿ ಫೀಲ್ ಅನ್ನ ಮಾಡಬೇಕು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಆ ಭಯ ಹೇಗೆ ಹೋಗುತ್ತೆ ಹೇಳಿ? ಏನನ್ನ ಸಕ್ಸಸ್ ಮಾಡೋದಕ್ಕಾಗತ್ತೆ, ನೀವು ಏನನ್ನ ಸಾಧನೆ ಮಾಡೋದಕ್ಕಾಗತ್ತೆ? ಹಾಗಾಗಿ ನಿಮ್ಮೊಳಗಿನ ನಂಬಿಕೆ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮೊಳಗೆ ನಂಬಿಕೆ ಬಂದಾಗ ನೀವೇನ್ ಅನ್ಕೊಳ್ತೀರಾ? ಹಾ, ಇದನ್ನ ನಾನು ಸಾಧಿಸ್ತೀನಿ, ನನ್ನ ಕೈಲಿ ಈ ಕೆಲಸ ಮಾಡೋದಕ್ಕಾಗತ್ತೆ, ನನ್ನ ಕೈಲಿ ಹಣವನ್ನ ಸಂಪಾದನೆ ಮಾಡಕ್ಕಾಗತ್ತೆ, ನನ್ನ ಕೈಲಿ ಎಕ್ಸಾಮ್ ಅನ್ನ ಪಾಸ್ ಮಾಡೋದಕ್ಕಾಗತ್ತೆ, ನನ್ನ ಕೈಲಿ ಒಳ್ಳೆ ಜಾಬ್ ಅನ್ನ ಹಿಡ್ಕೊಳ್ಳಕ್ಕಾಗತ್ತೆ. ಈ ರೀತಿ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸು, ಪಾಸಿಟಿವಿಟಿ ಅವಾಗ ಜಾಸ್ತಿ ಆಗುತ್ತೆ. ಭಯ ಇದ್ರೆ ನನ್ನ ಕೈಲಿ ಏನೂ ಆಗಲ್ಲ, ನಾನು ಅದಕ್ಕೆ ಅರ್ಹನಲ್ಲ, ನನಗೆ ಕೆಪಾಸಿಟಿ ಇಲ್ಲ, ಕೆಪಬಿಲಿಟಿ ಇಲ್ಲ, ಈ ತರ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲಿಯವರೆಗೆ ನಿಮ್ಮ ಮೈಂಡಿಂದ ಪಾವರ್ಟಿ ಅಂದ್ರೆ ಬಡತನ ಹೋಗಲ್ವೋ, ಅಲ್ಲಿವರೆಗೂ ನೀವು ಹಣವಂತರಾಗಕ್ಕೆ ಸಾಧ್ಯ ಆಗಲ್ಲ, ಸಂಪಾದನೆ ಮಾಡೋದಕ್ಕೂ ಸಾಧ್ಯ ಆಗಲ್ಲ. ನಿಮಗ್ ಅನ್ನಿಸ್ತಾ ಇರುತ್ತೆ, ನಾನು ಮನಿನ ಡಿಸರ್ವ್ ಮಾಡೋದೇ ಇಲ್ಲ ಅಂತ ಅನ್ಕೊಳ್ತಾ ಇರ್ತೀರಾ. ಒಳ್ಳೆ ಜಾಬ್ ಸಿಗಲ್ಲ, ಎಲ್ಲಿವರೆಗೂ ನೀವು ಅನ್ಕೋತೀರಾ ನನಗೆ ಜಾಬ್ ಸಿಗಲ್ಲ, 15-20 ಸಾವಿರ ಸಂಬಳ ಬಂದ್ರೆ ಸಾಕು, ಅಷ್ಟೇ ನನ್ನ ಲೈಫು, ಅಷ್ಟೇ ನನ್ನ ಯೋಗ್ಯತೆ ಅಂತ, ಅಲ್ಲಿವರೆಗೂ ನೀವು ಹಣವಂತರಾಗೋಕೆ ಸಾಧ್ಯ ಇಲ್ಲ. ನಾನು ಪ್ರೀತಿಗೆ ಪಾತ್ರನಲ್ಲ, ಆ ಹುಡುಗಿ ಚೆನ್ನಾಗಿದ್ದಾಳೆ, ಈ ಹುಡುಗ ಚೆನ್ನಾಗಿದ್ದಾನೆ, ನಾನ್ ಚೆನ್ನಾಗಿಲ್ಲ, ನಾನ್ ಕುಳ್ಳುಕ್ಕಿದ್ದೀನಿ, ನಾನ್ ಕಪ್ಪಗಿದ್ದೀನಿ, ಅವ್ನು ತುಂಬಾ ಚೆನ್ನಾಗಿದ್ದಾನೆ, ನನ್ನನ್ನು ಅವ್ನು ಇಷ್ಟಪಡ್ತಾನ. ಈ ರೀತಿ ನಿಮ್ಮ ಬಗ್ಗೆ ನೀವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತೀರಾ. ಅವಾಗ ಅವನು ಅಥವಾ ಅವಳು ಯಾರಿರ್ತಾರೆ ಅವರು ನಿಮ್ಮಿಂದ ದೂರ ಆಗ್ತಾ ಹೋಗ್ತಾರೆ. ಹಲವಾರು ಸರಿ ಇಲ್ಲಿ ಒಂದು ಯುದ್ಧ ನಡೀತಾ ಇರುತ್ತೆ, ನಿಮ್ಮ ಮೈಂಡ್ ಅಲ್ಲಿ ಒಂದು ಹೋರಾಟ ನಡೀತಾ ಇರುತ್ತೆ. ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅವರು ಜೀವನದಲ್ಲಿ ಖುಷಿಯಾಗಿರ್ತಾರೆ, ಸಕ್ಸಸ್ಫುಲ್ ಅನ್ನ ಕಾಣ್ತಾರೆ, ಹಾಗೆ ಅವ್ರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಸಾಧಿಸ್ತಾರೆ. ಅಂತವರು ಯಾವುದರ ಹಿಂದೆನೂ ಓಡೋದಿಲ್ಲ ಸ್ನೇಹಿತರೆ. ಅವರು ಚೇಸ್ ಮಾಡಲ್ಲ, ಅವರು ಅಟ್ರಾಕ್ಟ್ ಮಾಡ್ತಾರೆ. ಮ್ಯಾಗ್ನೆಟ್ ಏನ್ ಮಾಡುತ್ತೆ, ತನ್ನ ಕಡೆಗೆ ತಾನು ಎಲ್ಲದನ್ನ ಸೆಳ್ಕೊಳ್ಳುತ್ತೆ, ಅದು ಎಲ್ಲೂ ಓಡೋದಿಲ್ಲ, ಚೇಸ್ ಮಾಡೋದಿಲ್ಲ. ಹಾಗೇನೆ ಈ ಯುದ್ಧವನ್ನ ಅಂದ್ರೆ ಇಲ್ಲಿ ಪಾಸಿಟಿವಿಟಿಯನ್ನ ಬೆಳೆಸ್ಕೊಂಡ್ರೆ, ನೆಗೆಟಿವಿಟಿಯನ್ನ ಕಡಿಮೆ ಮಾಡಿದ್ರೆ, ನೀವೇನ್ ಅನ್ಕೊಂಡಿದ್ದೀರಾ, ನೀವೇನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಎಷ್ಟು ಹಣವನ್ನ ಸಂಪಾದನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅದನ್ನೆಲ್ಲ ನೀವು ಈಸಿಯಾಗಿ ಮಾಡ್ತಾ ಹೋಗ್ತೀರಾ. ಯಾಕೆಂದ್ರೆ ಇಲ್ಲಿರೋ ಒಂದು ಕಾಮ್ನೆಸ್ ಇದೆಯಲ್ಲ, ಅದು ಎಲ್ಲದನ್ನು ಅಟ್ರಾಕ್ಟ್ ಮಾಡುತ್ತೆ, ಎಸ್ಪೆಷಲಿ ಸಕ್ಸಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಇಲ್ಲಿ ಯಾರು ಫಿಯರ್ ಅನ್ನ ಇಟ್ಕೊಂಡಿರ್ತಾರೆ, ಅದು ನೆಗೆಟಿವಿಟಿಯನ್ನ ಮತ್ತೆ ಫೇಲ್ಯೂರ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಯು ಅಟ್ರಾಕ್ಟ್ ವಾಟ್ ಯು ಆರ್, ನಾಟ್ ವಾಟ್ ಯು ವಾಂಟ್. ಇದೇ ಲಾ ಆಫ್ ಅಟ್ರಾಕ್ಷನ್ ನ ಮೊದಲ ಥಿಯರಿ. ಸೊ ಸೇಮ್ ಗೋಸ್ ವಿತ್ ಯುವರ್ ಲೈಫ್ ಆಲ್ಸೋ. ಯೂನಿವರ್ಸ್ಗೆ ನೀವೇನು ಕಳಿಸ್ತೀರಾ, ಏನು ಸಿಗ್ನಲ್ ಅನ್ನ ಕಳಿಸ್ತೀರಾ, ಯಾವ ಥಾಟ್ಸ್ ಅನ್ನ ಇಟ್ಕೊಂಡಿರ್ತೀರಾ, ಯಾವ ಯೋಚನೆಗಳನ್ನ ಮಾಡ್ತೀರಾ, ಅದೇ ನಿಮಗೆ ರಿಟರ್ನ್ ಸಿಗ್ತಾ ಹೋಗುತ್ತೆ. ಸರಿ, ಈಗಿರೋ ಜಾಗದಿಂದ ನಿಮ್ಮ ಜೀವನವನ್ನ ಹಿಂತಿರುಗಿ ನೋಡಿ. ನೀವು ಎಲ್ಲಿದ್ರಿ, ಏನ್ ಯೋಚನೆ ಮಾಡ್ತಾ ಇದ್ರಿ, ಈಗ ಎಲ್ಲಿದ್ದೀರಾ? ಈಗ ಎಲ್ಲಿದ್ದೀರಾ ಅದು ಯಾವುದರ ಪ್ರತಿಫಲ ಅಂದ್ರೆ, ಹಿಂದೆ ನೀವು ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರಿ, ನಿಮ್ಮ ಬಗ್ಗೆ, ಬೇರೆಯವರ ಬಗ್ಗೆ ಎಷ್ಟು ನೆಗೆಟಿವ್ ಆಗಿ ನೀವು ಮಾತಾಡ್ಕೊಳ್ತಾ ಇದ್ರಿ, ಎಷ್ಟು ಅಪಹಾಸ್ಯಗಳನ್ನ, ಹಾಸ್ಯಗಳನ್ನ, ಕೆಡುಕನ್ನ ಮಾಡಿದ್ರಿ, ಅದೇ ಇವತ್ತಿನ ಜೀವನವನ್ನ ನೀವು ಅನುಭವಿಸ್ತಾ ಇದ್ದೀರಾ. ಅದೇನೆ ಬೇರೆಯವರು ಪಾಸಿಟಿವ್ ಆಗಿರ್ತಾರೆ, ಬೇರೆಯವರಿಗೆ ಅನ್ಯಾಯವನ್ನು ಬಯಸೋದಿಲ್ಲ, ಬೇರೆಯವರ ಬಗ್ಗೆ ಕೀಳಾಗಿ ನೋಡೋದಿಲ್ಲ, ಬೇರೆಯವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಿಲ್ಲ, ತಮ್ಮ ಬಗ್ಗೆ ತಾವು ನೆಗೆಟಿವ್ ಆಗಿ ಮಾಡ್ಕೊಳ್ಳೋದಿಲ್ಲ. ಅಂಥವ್ರು ಇವತ್ತು ತುಂಬಾ ಒಳ್ಳೆ ಲೈಫ್ ಅನ್ನ ಕಾಣ್ತಾ ಇದ್ದಾರೆ. ಯಾವುದರ ಹಿಂದೆನೂ ಓಡಬಾರ್ದು, ನಾವು ಅಟ್ರಾಕ್ಟ್ ಮಾಡಬೇಕು. ನಿಂತಿರೋ ಜಾಗದಿಂದನೇ ನಾವು ಎಲ್ಲವನ್ನ ಅಟ್ರಾಕ್ಟ್ ಮಾಡಬೇಕು. ನಮಗೆ ಪ್ರೀತಿ ಬೇಕು ಅಂದ್ರೆ ಮೊದಲು ನಮ್ಮನ್ನ ನಾವು ಪ್ರೀತಿಸಬೇಕು, ಆಗ ನಮ್ಮನ್ನ ಬೇರೆಯವರು ಪ್ರೀತಿಸೋಕೆ ಸಾಧ್ಯ. ನನಗೆ ಹೈ ಸ್ಯಾಲರಿ ಬೇಕು ಅಂದ್ರೆ ನಿಮ್ಮನ್ನ ನೀವು ವರ್ತಿನೆಸ್ ಆಗಿ ಮಾಡ್ಕೋಬೇಕು, ಸ್ಕಿಲ್ಸ್ ಅನ್ನ ಬೆಳೆಸ್ಕೋಬೇಕು, ನಿಮ್ಮ ಒಂದು ಅರ್ಹತೆನ ಜಾಸ್ತಿ ಮಾಡ್ಕೋಬೇಕು. ಲೈಫಲ್ಲಿ ಪ್ರತಿಯೊಂದು ನೀವು ಪಡ್ಕೋಬಹುದು. ಒಂದು ಶಾಂತವಾದ ಒಂದು ಮೈಂಡ್ ಇಟ್ಕೊಂಡ್ರೆ, ರೈಟ್ ಥಾಟ್ಸ್ ಅನ್ನ ಇಟ್ಕೊಂಡ್ರೆ, ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಇಟ್ಕೊಂಡ್ರೆ, ಒಂದು ರೈಟ್ ಪಾಸಿಟಿವ್ ಹೈ ಫ್ರೀಕ್ವೆನ್ಸಿಯನ್ನು ಇಟ್ಕೊಂಡ್ರೆ, ಖಂಡಿತ ನೀವು ಏನ್ ಬೇಕಿದ್ರೂ ಸಾಧಿಸ್ಬೋದು. ನಿಮ್ದು ಏನೇ ಡ್ರೀಮ್ ಇರಲಿ, ಗೋಲ್ ಇರಲಿ, ಶಾಂತವಾಗಿ ಅದರ ಬಗ್ಗೆ ಯೋಚನೆ ಮಾಡಿ, ಒಳಗೆ ಅದೇ ಫೀಲಿಂಗ್ ಅನ್ನ ಇಟ್ಕೊಳ್ಳಿ. ನಾನು ಇದನ್ನ ಡಿಸರ್ವ್ ಮಾಡ್ತೀನಿ, ನಾನು ಹಣ ಮಾಡೋದಕ್ಕೆ ಡಿಸರ್ವ್ ಮಾಡ್ತೀನಿ, ನಾನು ಶ್ರೀಮಂತನಾಗೋದಕ್ಕೆ ಡಿಸರ್ವ್ ಮಾಡ್ತೀನಿ, ನಾನು ಆ ಜಾಬ್ ಅನ್ನ ತಗೊಳ್ಳೋದಕ್ಕೆ ಡಿಸರ್ವ್ ಮಾಡ್ತೀನಿ, ನಾನು ಆ ವ್ಯಕ್ತಿಯ ಪ್ರೀತಿಯನ್ನ ಪಡೆಯೋದಕ್ಕೆ ಡಿಸರ್ವ್ ಮಾಡ್ತೀನಿ. ಐ ಡಿಸರ್ವ್ ಎವ್ರಿಥಿಂಗ್ ಇನ್ ಮೈ ಲೈಫ್. ಚೇಸ್ ಮಾಡಬೇಡಿ, ಅಟ್ರಾಕ್ಟ್ ಮಾಡಿ. ಆಗ ವೈಬ್ರೇಷನ್ಸು ಎಷ್ಟು ಹೈ ಆಗುತ್ತೆ ಅಂದ್ರೆ, ನಿಮ್ಮ ಡ್ರೀಮು ಎಷ್ಟೇ ದೊಡ್ಡದಾಗಿದ್ರು ಅದು ನಿಮ್ಮ ಕಡೆ ಓಡ್ ಬರುತ್ತೆ. ಯಾವುದೇ ಎಫರ್ಟ್ ಹಾಕೋದು ಬೇಡ, ಸ್ವಲ್ಪ ಎಫರ್ಟ್ ಹಾಕಿದ್ರೂ ದೊಡ್ಡ ರಿಸಲ್ಟ್ ಅನ್ನ ಕಾಣ್ತೀರಾ. ಹಾಗಾಗಿ ಇದನ್ನ ನಂಬಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಲಿ. ಅವರು ಕೂಡ ನಿಮಗೆ ಪಾಸಿಟಿವಿಟಿನ ಕಳಿಸ್ಲಿ. ಅವರ ಬ್ಲೆಸ್ಸಿಂಗ್ಸ್ ಇಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಇನ್ನೂ ಫಾಸ್ಟ್ ಆಗುತ್ತೆ. ಸೊ ನೀವು ಪಾಸಿಟಿವ್ ಮೈಂಡ್ಸೆಟ್ ಇಂದ ಕೆಲಸವನ್ನ ಮಾಡ್ತೀರಾ ಅಂದ್ಕೊಂಡು ಪ್ರಾಪರ್ ಆಕ್ಷನ್ ತಗೋಬೇಕು. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ,
ಬರೀ ಮ್ಯಾನಿಫೆಸ್ಟೇಷನ್ನು, ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿಕೊಂಡು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡ್ರೆ ಮಾತ್ರ ಕೆಲಸ ಆಗಲ್ಲ. ನೀವು ಪ್ರಾಪರ್ ಆ್ಯಕ್ಷನನ್ನು ತಗೋಬೇಕು. ಯಾಕಂದರೆ ಒಳ್ಳೆ ರಿಸಲ್ಟ್ ಬೇಕು ನಿಮಗೆ ಎಕ್ಸಾಮಲ್ಲಿ ಅಂದರೆ ನೀವು ಎಕ್ಸಾಮ್ ಬರೀಲೇಬೇಕಲ್ವಾ. ಬಿಸ್ನೆಸ್ ಚೆನ್ನಾಗಾಗಬೇಕು ಅಂದರೆ ಬಿಸ್ನೆಸ್ ಮಾಡಲೇಬೇಕಲ್ವಾ. ಜಾಬ್ ಹೈಕ್ ಆಗಬೇಕು ಅಂದರೆ ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗಬೇಕು ಅಂದರೆ, ಹಣ ಜಾಸ್ತಿ ಬರಬೇಕು ಅಂದರೆ ನೀವು ಕೆಲಸ ಮಾಡಲೇಬೇಕಲ್ವಾ. ಹಾಗಾಗಿ ಪ್ರಾಪರ್ ಆ್ಯಕ್ಷನ್ ತಗೊಂಡು ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಯೂಸ್ ಮಾಡಿಕೊಂಡು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್ ಬಾಯ್.